ದೇಶದ ರೈತರಿಗೆ ಒಂದು ಗುಡ್ ನ್ಯೂಸ್ ಇದೆ. ಶೀಘ್ರವೇ ನಿಮ್ಮ ಖಾತೆಗೆ ಬೀಳಲಿದೆ 2,000 ರೂಪಾಯಿ ಹಣ. ಪಿಎಂ ಕಿಸಾನ್ 22ನೇ ಕಂತಿನ ಹಣ ಯಾವಾಗ ಬರುತ್ತೆ? ಯಾರಿಗೆಲ್ಲ ದುಡ್ಡು ಬರಲ್ಲ? ಕಾರಣ ಏನು? ದುಡ್ಡು ಬಂದಿದ್ಯಾ? ಅದನ್ನ ಈಸಿಯಾಗಿ ನಿಮ್ಮದೇ ಮೊಬೈಲ್ನಲ್ಲಿ ಚೆಕ್ ಮಾಡೋದು ಹೇಗೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಎಸ್, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣಕ್ಕಾಗಿ ದೇಶದ ಕೋಟ್ಯಾಂತರ ರೈತರು ತುಂಬಾ ವೇಟ್ ಮಾಡ್ತಾ ಇದ್ದೀರಾ. ಇದುವರೆಗೆ ಯೋಜನೆಯಡಿ 22 ಕಂತುಗಳು ಸಕ್ಸಸ್ಫುಲ್ ಆಗಿ ಬಿಡುಗಡೆಯಾಗಿದೆ. 22ನೇ ಕಂತಿನ ಹಣವನ್ನ ಕಳೆದ ಮಾರ್ಚ್ 13, 2026ರಂದು ಬಿಡುಗಡೆ ಮಾಡಲಾಗಿತ್ತು. ಒಂದಷ್ಟು ರೈತರಿಗೆ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥ ರೀಸನ್ ಇದೆ. ಆದ್ರೆ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ 23ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ರೈತರಲ್ಲಿ ಸಿಕ್ಕಾಪಟ್ಟೆ ಕುತೂಹಲ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ರೈತರ ಆದಾಯವನ್ನ ಹೆಚ್ಚಿಸುವಂತ ಉದ್ದೇಶದಿಂದ ಜಾರಿಗೆ ತಂದಿರುವಂತ ಈ ಒಂದು ಯೋಜನೆಯಡಿಯಲ್ಲಿ ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ 6,000 ಆರ್ಥಿಕ ನೆರವನ್ನ ಕೊಡಲಾಗ್ತಾ ಇತ್ತು. ಈ ಮೊತ್ತವನ್ನ 3 ಸಮಾನ ಕಂತುಗಳಲ್ಲಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗ್ತಿತ್ತು. ಅಂದ್ರೆ 2,000, 2,000, 2,000 ಈ ತರ 6,000 ಬರ್ತಾ ಇತ್ತು. 2018-19ರಲ್ಲಿ ಆರಂಭವಾದಂತ ಪಿಎಂ ಕಿಸಾನ್ ಯೋಜನೆಯಿಂದ ಈಗಾಗಲೇ ರೈತರ ಖಾತೆಗೆ ವರ್ಷದಲ್ಲಿ 6,000ದಂತೆ ಹಣ ಜಮೆ ಆಗ್ತಾ ಇದೆ. ಇದರಿಂದ ರೈತರಿಗೆ ಆರ್ಥಿಕವಾಗಿ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ. ಸೊ ಈಗ ಯಾವಾಗ 23ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. 23ನೇ ಪಿಎಂ ಕಿಸಾನ್ ಸಮ್ಮಾನ್ ಹಣ ಜೂನ್ ಅಥವಾ ಜುಲೈ 2026ರಲ್ಲಿ ಬಿಡುಗಡೆಯಾಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಸರ್ಕಾರ ಇನ್ನು ಅಧಿಕೃತ ದಿನವನ್ನ ಘೋಷಣೆ ಮಾಡಿಲ್ಲ. ಸಾಮಾನ್ಯವಾಗಿ 4 ತಿಂಗಳಿಗೊಮ್ಮೆ ಪಿಎಂ ಕಿಸಾನ್ ಹಣ ಬಿಡುಗಡೆ ಆಗ್ತಾ ಇತ್ತು. ಅದೇ ರೀತಿ 22ನೇ ಕಂತಿನ ಹಣ ಮಾರ್ಚ್ ನಲ್ಲಿ ಜಮೆ ಆಗಿರೋದ್ರಿಂದ ಮುಂದಿನ ಕಂತು ಜೂನ್ ಅಥವಾ ಜುಲೈನಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ನಾವು ಮಾಡಬಹುದು ಸ್ನೇಹಿತರೆ. ಸೊ ಪ್ರತಿ ಕಂತಿನಲ್ಲಿ 2,000 ರೂಪಾಯಿ ಅಂತೆ ವರ್ಷಕ್ಕೆ 3 ಕಂತುಗಳಲ್ಲಿ 6,000 ರೂಪಾಯಿ ಹಣವನ್ನ ದೇಶದ ಕೋಟಿಗಟ್ಟಲೆ ರೈತರ ಖಾತೆಗೆ ಜಮಾ ಮಾಡಲಾಗ್ತಾ ಇತ್ತು. ಆದ್ರೆ ಇಲ್ಲಿ ನಾನು ವಿಚಾರವನ್ನ ಹೇಳಲೇಬೇಕು. ಇಲ್ಲಿ ಯಾರು ಅರ್ಹರು, ಯಾರು ಅರ್ಹರಲ್ಲ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಪಿಎಂ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಗರಿಷ್ಠ 2 ಹೆಕ್ಟೇರ್ ವರೆಗೆ ಭೂಮಿಯನ್ನ ನೀವು ಹೊಂದಿರಬೇಕು. ಅಲ್ಲದೆ ಸಣ್ಣ ರೈತರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಸರ್ಕಾರಿ ಉದ್ಯೋಗಿಗಳಾಗಿರ್ಬೋದು, ಪೆನ್ಷನ್ದಾರರಾಗಿರ್ಬೋದು, ವೃತ್ತಿಪರರು, ಉನ್ನತ ಆದಾಯ ಪಡೆಯೋರು ಇದಕ್ಕೆ ಅರ್ಹರಲ್ಲ. ಸೊ ಪಿಎಂ ಕಿಸಾನ್ ಹಣ ಪಡಿಬೇಕು ಅಂತಂದ್ರೆ ಈ KYC ಅನಿವಾರ್ಯವಾಗಿರುತ್ತೆ. ಬ್ಯಾಂಕ್ ಖಾತೆ ಆಧಾರ್ನೊಂದಿಗೆ ಲಿಂಕ್ ಆಗಿರೋದು ಕಡ್ಡಾಯ ಸ್ನೇಹಿತರೆ. ಆದ್ರೆ 23ನೇ ಕಂತಿನ ಹಣ ಒಂದಷ್ಟು ರೈತರಿಗೆ ಸಿಗೋದಿಲ್ಲ. ಹಾಗಾದ್ರೆ ಯಾರಿಗೆ? ಸೊ ಕೇಂದ್ರ ಸರ್ಕಾರ ಈಗಾಗಲೇ ಹಲವು ಬಾರಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು, ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ ಕೆಲವು ಕಡ್ಡಾಯ ನಿಯಮಗಳನ್ನ ನೀವು ಫಾಲೋ ಮಾಡಲೇಬೇಕು. ಅಗತ್ಯ ದಾಖಲೆಗಳಾಗಿರ್ಬೋದು, ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸದಿದ್ರೆ 23ನೇ ಕಂತಿನ ಹಣ ಏನಿದೆ 2,000 ರೂಪಾಯಿ ಅದು ಹಣ ಜಮೆ ಆಗೋದಿಲ್ಲ ಸ್ನೇಹಿತರೆ. ಮೊದಲನೇದಾಗಿ ಈ KYC ಮಾಡಿಸದಂತ ರೈತರು ಸೊ ಪಿಎಂ ಕಿಸಾನ್ ಯೋಜನೆಯ ಲಾಭ ಪಡೆಯೋದಕ್ಕೆ ಈ KYC ಕಡ್ಡಾಯ ಆಗಿರುತ್ತೆ. ಸೊ ಅನೇಕ ರೈತರು ಇನ್ನೂ ಕೂಡ ಈ ಒಂದು ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿಲ್ಲ. ಸೊ ಈ KYC ಪೂರ್ಣಗೊಳಿಸಿದ ಫಲಾನುಭವಿಗಳ ಕಂತು ತಾತ್ಕಾಲಿಕವಾಗಿ ಯಾರದನ್ನ ಕಂಪ್ಲೀಟ್ ಮಾಡಿಲ್ವೋ ಅವ್ರದ್ದು ಕಂತನ್ನ ಸ್ಥಗಿತಗೊಳಿಸುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ರೈತರು ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ OTP ಆಧಾರಿತ ಈ KYC ಆಗಿರಬಹುದು ಅಥವಾ ಸಮೀಪದ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಬಯೋಮೆಟ್ರಿಕ್ ಈ KYC ಎರಡೂ ವಿಧಾನದಲ್ಲಿ ಈ KYC ಯನ್ನ ಪೂರ್ಣಗೊಳಿಸಬಹುದು. ಸೊ ನಿಮ್ಗೆ ಇನ್ನೂ ಕೂಡ ಟೈಮ್ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಯಾರು ಅರ್ಹರಲ್ಲ, ಆಧಾರ್ ಬ್ಯಾಂಕ್ ಖಾತೆ ಲಿಂಕ್ ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಸೊ ನೀವು ಹಣ ಜಮೆ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಬರೋದ್ರಿಂದ ರೈತರ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಸೊ ಬ್ಯಾಂಕ್ ಖಾತೆ ಹಾಗೆ ಆಧಾರ್ ವಿವರಗಳಲ್ಲಿ ಏನಾದ್ರೂ ವ್ಯತ್ಯಾಸ ಇತ್ತು ಅಥವಾ ಲಿಂಕ್ ಆಗದಿದ್ರೆ ಹಣ ಜಮೆ ಆಗೋದಿಲ್ಲ ಸ್ನೇಹಿತರೆ, ಅಥವಾ ಲೇಟ್ ಆಗುತ್ತೆ. ಇನ್ನು ಮೂರನೇದಾಗಿ ಭೂ ದಾಖಲೆ ಪರಿಶೀಲನೆ ಲ್ಯಾಂಡ್ ವೆರಿಫಿಕೇಶನ್ ಆಗಿರಬೇಕು, ಅದು ಕಂಪ್ಲೀಟ್
ಕಂಪ್ಲೀಟ್ ಆಗಿರಬೇಕು. ಕೇಂದ್ರ ಸರ್ಕಾರ ನಕಲಿ ಫಲಾನುಭವಿಗಳನ್ನ ಗುರುತಿಸೋದಕ್ಕೆ ಭೂ ದಾಖಲೆಗಳ ಪರಿಶೀಲನೆಯನ್ನ ಕಡ್ಡಾಯಗೊಳಿಸಿದೆ ಸ್ನೇಹಿತರೆ. ಸೊ ತಮ್ಮ ಭೂ ದಾಖಲೆಗಳನ್ನ ಪರಿಶೀಲಿಸಿದ ರೈತರು ಮುಂದಿನ ಕಂತನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಸೊ ನಿಮ್ಗೆ ನೆಕ್ಸ್ಟ್ ಕಂತು ಬರಬೇಕು ಅಂತಂದ್ರೆ ಈ ಎಲ್ಲವೂ ಕೂಡ ಟಿಕ್ ಮಾರ್ಕ್ ಆಗಿರ್ಬೇಕು. ಇನ್ನು 4ನೇದಾಗಿ ಒಂದು ಕುಟುಂಬದ 2 ಸದಸ್ಯರಿಗೆ ಸೌಲಭ್ಯ ಇಲ್ಲ. ಅಂದ್ರೆ PM ಕಿಸಾನ್ ಯೋಜನೆಯ ನಿಯಮಗಳ ಪ್ರಕಾರ, ರೂಲ್ಸ್ ಪ್ರಕಾರ ಒಂದೇ ಕುಟುಂಬದ 2 ಸದಸ್ಯರು ಒಂದೇ ಸಮಯದಲ್ಲಿ ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ ಅವಕಾಶ ಇಲ್ಲ. ಸೊ ಇದನ್ನ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಒಂದೇ ಕುಟುಂಬದ ಪತಿ ಪತ್ನಿ ಆಗಿರ್ಬೋದು ಅಥವಾ ಇತರ 2 ಸದಸ್ಯರು ಪ್ರತ್ಯೇಕವಾಗಿ ನೋಂದಣಿ ಮಾಡ್ಕೊಂಡಿದ್ರೆ ಪರಿಶೀಲನೆ ವೇಳೆ ಅವರ ಅರ್ಜಿಗಳನ್ನ ರದ್ದುಪಡಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಈಗಾಗಲೇ ನೀವು ಹಣವನ್ನ ಪಡ್ಕೊಂಡಿದ್ರಿ, ಮರಳಿ ಪಾವತಿಸುವಂತೆ ಸೂಚನೆ ಕೊಡುವಂತ ಸಾಧ್ಯತೆ ಕೂಡ ಇದೆ. ಅಂದ್ರೆ ನಿಮ್ಗೆ ಇಷ್ಟು ತಿಂಗಳು ಏನ್ ಕಂತು ಹಣ ಬಂದಿದೆಯೋ ಅದನ್ನ ರಿಟರ್ನ್ ಕೇಳುವಂತ ಚಾನ್ಸಸ್ ಕೂಡ ಇದೆ ಸ್ನೇಹಿತರೆ. ಹಾಗಾದ್ರೆ ಈಗ ಹಣ ಜಮೆ ಆಗಿದೆಯಾ ಅನ್ನುವಂಥದ್ದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು? ಸಿಂಪಲ್ ಸ್ನೇಹಿತರೆ. ಮೊದಲನೇದಾಗಿ pmkisan.gov.in ಅನ್ನುವಂತ ಅಧಿಕೃತ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಫಾರ್ಮರ್ ಕಾರ್ನರ್ ಅನ್ನುವಂತ ಒಂದು ವಿಭಾಗ ಇರುತ್ತೆ. ಅದಕ್ಕೆ ಹೋಗಿ ಬೆನಿಫಿಷಿಯರಿ ಸ್ಟೇಟಸ್ ಅಥವಾ ನೋ ಯುವರ್ ಸ್ಟೇಟಸ್ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೋಂದಣಿ ಸಂಖ್ಯೆ ಆಗಿರ್ಬೋದು, ಆಧಾರ್ ಸಂಖ್ಯೆಯನ್ನ ಎಂಟರ್ ಮಾಡಿ, ಅವಾಗ ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡೋದಕ್ಕಿರುತ್ತೆ. ಅದನ್ನ ಎಂಟರ್ ಮಾಡಿದ್ಮೇಲೆ ಅಲ್ಲಿ ರಾಜ್ಯ, ಜಿಲ್ಲೆ, ಉಪಜಿಲ್ಲೆ, ಗ್ರಾಮ, ಹೆಸರು, ಆಧಾರ್ ಆಗಿರ್ಬೋದು, ಖಾತೆ ಸಂಖ್ಯೆ ಎಲ್ಲವನ್ನ ಕೇಳುತ್ತೆ. ಅದನ್ನ ಎಂಟರ್ ಮಾಡಿ ಅಲ್ಲಿ ಗೆಟ್ ಡಾಟಾ ಅಥವಾ ಸ್ಥಿತಿಯನ್ನ ಪಡೀರಿ ಅನ್ನುವಂತ ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಲಾಸ್ಟ್ ಮಂತ್ ಯಾವಾಗ ಬಂದಿದೆ, ಈ ಮಂತ್ ಪ್ರೊಸೆಸ್ ಅಲ್ಲಿ ಇದೆಯಾ ಅಥವಾ ಆಲ್ರೆಡಿ ಬಂದಿದೆಯಾ, ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಹೀಗೆ ಸೊ ಇದನ್ನ ಚೆಕ್ ಮಾಡೋದಕ್ಕೆ ನಿಮಗೆ ಮೊಬೈಲ್ ಅಲ್ಲೇ ಒಂದು 5 ರಿಂದ 6 ನಿಮಿಷದಲ್ಲಿ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಸೊ ಈಗ PM ಕಿಸಾನ್ ನ ನೆಕ್ಸ್ಟ್ ಕಂತ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಮಾರ್ಚ್ ಅಲ್ಲಿ ಬಂದಿರೋದ್ರಿಂದ ಜೂನ್ ಜುಲೈಯಲ್ಲಿ ನಿಮ್ಮ ಒಂದು 23ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ 23ನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಅಂತಂದ್ರೆ ನಾನು ಯಾರು ಅರ್ಹರು, ಯಾರು ಅರ್ಹರಲ್ಲ, ಅದನ್ನ ಯಾವ ರೀತಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು, ಏನೇನ್ ಡೀಟೇಲ್ಸ್ ಹೇಳಿದ್ನೋ ಅದೆಲ್ಲವನ್ನ ಚೆಕ್ ಮಾಡ್ಕೊಳ್ಳಿ. ಈ KYC ಆಗಿದೆಯಾ ಅಥವಾ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ, ಎಲ್ಲವನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ 23ನೇ ಕಂತಿನ ಹಣ ಬರದೇ ಇರೋದಕ್ಕೂ ಕೂಡ ಸಾಧ್ಯತೆ ಇದೆ. ಸೊ ಹಾಗಾಗಿ PM ಕಿಸಾನ್ ನ 23ನೇ ಕಂತಿನ ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈಗಲೇ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಹಣ ಬಂದಿಲ್ಲ ಅಂತಂದ್ರೆ ವೇಟ್ ಮಾಡಿ, ಜೂನ್ ಜುಲೈ ಒಳಗಡೆ ಬರುತ್ತೆ. ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಸಾಕಷ್ಟು ರೈತರು ಯಾಕಿನ್ನೂ ದುಡ್ಡು ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ನಿಮ್ಮ ಹಣ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಸೊ ನಮ್ಮ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಸಾಕಷ್ಟು ರೈತರಿಗೆ ಸ್ಕೀಮ್ ರಿಲೇಟೆಡ್ ಆಗಿರ್ಬೋದು ಅಥವಾ ಕೃಷಿ ಸಂಬಂಧಿತ ಸೊ ಒಂದಷ್ಟು ಮಾಹಿತಿಗಳನ್ನ ಈ ಚಾನೆಲ್ ಅಲ್ಲಿ ಹಾಕ್ತಾ ಇರ್ತೀವಿ. ಸೊ ಹಾಗಾಗಿ ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ, ಇನ್ಫಾರ್ಮೇಶನ್ ಸಿಗಬೇಕು ಅಂತಂದ್ರೆ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.